ನೀವು? ನಾವ್ ಯಾರು ಅಂತ ಹೇಳೋಷ್ಟು ಟೈಮು ನಮಗೀಗಿಲ್ಲ. ಏನು ಹೇಳ್ತಾ ಇದೀರಾ? ಓಯ್ ಕೇಳೋದ್ ಏನಿಲ್ಲ. ಹೊಡ್ದಾಕ್ ಬಾರೋ ಜಲ್ದಿ. ಅಲ್ಲಿ 5 ಲಕ್ಷ ಇದೆ, ನೀವು ಕೇಳಿದ 3 ಲಕ್ಷ, 2 ಲಕ್ಷ ಎಕ್ಸ್ಟ್ರಾನೇ ಇದೆ. 1 ತಿಂಗಳು ಕಣ್ಣಿಗೆ ಕಾಣ್ಬೇಡ್ರಿ. ಥ್ಯಾಂಕ್ ಯು ಬಾಸ್. ಅಲ್ಲ ಬಾಸ್, ಸಾಯ್ಸಕ್ಕೆ ಹೇಳಿದ್ರಿ, ಕಾರಣ ಏನು ಅಂತಾನೆ ಹೇಳಿಲ್ಲ. ನಾವು ನಿಮಗೆ ದುಡ್ಡು ಕೊಟ್ಟಿದೀವಿ, ನೀವು ನನಗೆ ಕೆಲಸ ಮುಗಿಸಿದ್ದೀರಾ. ಕಾರಣ ಗಿರಣ ಕೇಳಕ್ ಹೋಗ್ಬೇಡ್ರಿ. ಇಷ್ಟನ್ನೆಲ್ಲ ಕೇಳ್ಕೊಂತಿದೀವಿ, ಹೇಳಿ ಬಾಸ್. ಹೇಳ್ಬಿಟ್ಟು ಬಾರ. 5 ದಿವಸ ಹಿಂದೆ ನಾನು ಮತ್ತೆ ನನ್ನ ಬಾಸು ಮಾರ್ಕೆಟ್ ಅಲ್ಲಿ ಕಲೆಕ್ಷನ್ ಹೋಗಿದ್ವಿ. ಸಕ್ಕತ್ತ ಕಾಣ್ತಲ್ಲ ಹೋಗಿ ನೋಡ್ಬಿಡು, ಮದುವೆ ಆಗ್ತೀಯ ನೋಡು. ಕಣ್ಣಿಗೆ ರಗುತ್ತಾ ಇದೆಯಲ್ಲ, ಪಬ್ಲಿಕ್ ಅಲ್ಲಿ ಹೊಡ್ಬಿಟ್ರು, ಸೆತ್ತೆ ಬಿಡೋಣ ಹೇಳಿ. ಅದಕ್ಕೆ ನಿಮಗೆ ಸುಮಾರಿ ಬಿಟ್ಟಿದ್ದು. ಏನಾದ್ರೂ ಆಗ್ಲಿ ಕಣ ಮಗ, ನನಗ್ ದೂರ ಸಿಕ್ತಲ್ಲೇನೋ ಅದ್ ಸಾಕು. ನನ್ ಪಾಲಿ ನನಗೆ ಕೊಟ್ಬಿಡ್ರಪ್ಪ, ನಾನು ಆರಾಮಾಗಿ ಸೆಟ್ಲ್ ಆಗ್ಬಿಡ್ತೀನಿ. ನಿನ್ ಲೈಫ್ ಎಲ್ಲ ಸೆಟ್ಲ್ ಆಗುತ್ತೆ, ನಿನಗೆ ಬರೋದೇ 1 ಲಕ್ಷ ಅಲ್ಲ. 1 ಲಕ್ಷ ಸಾಕು ಮಗ, ಸಣ್ಣ ಪುಟ್ಟ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಇವನೇನಪ್ಪ ಹಿಂಗಿಸಿದಾನೆ, ದುಡ್ಗಿರ್ ಬೇಡ ಅಂದ್ರೆ ಕೇಳು, ನಾವಿಬ್ರು ಹಂಚ್ಕೊಂಡ್ಬೇಡ. ಮಗ ಬರೀ ದುಡ್ಡಿಗೋಸ್ಕರ ಒಬ್ಬರನ್ನ ಕೊಲೆ ಮಾಡಿರೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ ಕಣ್ರು. ನಾವ್ ಯಾರನ್ನೂ ಸುಮ್ಮನೆ ಬಿಡೋದು ಬೇಡ ಕಣ್ರು. ನೀನು ಹಿಂಗಂತೀಯಾನೆ, ಮತ್ತೆ ಫೈಟ್ ಶುರು ಮಾಡ್ಬೇಕಾ? ಹಲೋ ಹಲೋ, ಇದು ರಮೇಶ್ ಮನೆಯಿಂದಲ್ಲ? ನಾನು ಅವ್ರ ಫ್ರೆಂಡ್ ಮಾತಾಡ್ತಾ ಇರೋದು. ಓ, ಯಾರೋ ಬಾಗ್ಲು ಬಡಿತಾ ಇದ್ದಾರೆ, ಆಮೇಲೆ ಫೋನ್ ಮಾಡಿ. ವೇಟ್, ಬಾಗ್ಲು ತುಂಬಾ ಜೋರಾಗಿ ಬಡಿತಿದ್ದಾರಾ? ಹಾಂ, ಜೋರಾಗಿ ಬಾಗ್ಲು ಬಡಿತಾ ಇದ್ದಾರೆ. ಯಾಕೆ? ನೋಡಿ, ನೀವ್ ಅನ್ಕೊಂಡಿರೋ ಅವ್ರು ಯಾರು ಅಲ್ಲ. ನಾನು ಹೇಳೋ ತನಕ ಬಾಗ್ಲು ತೆಗಿಯಕ್ ಹೋಗ್ಬೇಡಿ. ನೀವೆಲ್ಲಾದ್ರೂ ಹೋಗಿ ಒಂದ್ ಕಡೆ ಬಚ್ಚಿಟ್ಕೊಳ್ರಿ. ನೀವ್ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ? ನಾನೇ ಬಚ್ಚಿಟ್ಕೊಬೇಕು? ರೀ, ನಾನು ಹೇಳೋದನ್ನ ಸ್ವಲ್ಪ ಕೇಳ್ರಿ. ನೀವೆಲ್ಲಾದ್ರೂ ಹೋಗಿ ಒಂದ್ ಕಡೆ ಬಚ್ಚಿಟ್ಕೊಳ್ರಿ.
ಹಲೋ. ಯಾಕೋ ಅಡ್ಡ ಹಾಕಿ ನಿಂತಿದ್ಯಾ? ಬಿಡೋ ಆ ಹುಡುಗಿನ. ಓಯ್, ಯಾವ ಹುಡುಗಿನೋ? ಜೊತೆ ಹೊಡೆದ್ರೆ ಶೂಟ್ ಮಾಡ್ಬಿಡ್ತೀನಿ, ಬಿಟ್ ಕಳ್ಸೋ. ಓಯ್, ಬಿಟ್ ಕಳ್ಸಲೇ. ಅವಳು ನನಗೆ ಒಪ್ಕೊಂತಾಳೇನೋ, ಕೊಲೆ ಮಾಡಿರೋ ಅಂತ ಅವಳಿಗೆ ಹೇಳ್ಬಿಡನೇನೋ. ನೋ, ನಾವು ಮಾಡಿದ್ರೆ ಸಣ್ಣ ಪುಟ್ಟ ಕೆಲಸ ಏನೋ, ಕೊಲೆ ಅದು ನಾನೇ ಒಪ್ಕೊಂತೇವೆ. ಮತ್ತೇನೋ ಮಾಡೋದು? ಏನಾದ್ರೂ ಮಾಡು, ಲವ್ ಅಂತ ಸಕ್ಸಸ್ ಡೌಟ್. ಯಾರೋ ಅವಳು ಹುಡುಗಿ. ಶುರು ಮಾಡೋದಪ್ಪ ಏನು? ಬಿಡೋ, ಎಷ್ಟು ಹುಡುಗಿರ ನೋಡ್ತೀವೋ. ಮೇಡಮ್, ನೋಡಿ ನಿಮ್ದೇನಾ? ಮಾತಾಡ್ತಿಲ್ಲ, ಹೀಗೆ ಆಗ್ಬಿಟ್ಟಿಲ್ಲ. ಹಲೋ ಮೇಡಮ್, ನೋಡಿ ನಿಮ್ದೇನಾ? ನಿಮ್ಗೆ ಯಾಕ್ರಿ ಅದು? ಏನಿಲ್ಲ, ಒಂದ್ ರೌಂಡ್ ಹೋಗ್ಬರೋಣ ಅಂತ. ಒಂದ್ ರೌಂಡ್ ಹೋಗ್ಬರಕ್ಕೆ ಇರೋ ಸೈಕಲ್ ಬೈಕ್ ಇದು ಬರುತ್ತಾ ನಿಮ್ಗೆ? ಫ್ರೀ ಇದೀನಿ, ಬೇಕಾದ್ರೆ ನೀವೇ ಕಳ್ಸ್ಕೊಟ್ಬಿಡ್ರಿ. ರೀ, ಹೋಗ್ರಿ ಆ ಕಡೆ. ಈ ಜನದಲ್ಲಿ ಉದ್ದಾರ ಆಗಲ್ಲ ಕಣ. ಆದ್ರೂ ಮಗ ಸಕ್ಕತ್ ಇಷ್ಟ ಆಗುತ್ತೆ. ಆಯ್ತು, ನಡೆಯಪ್ಪ ಹೋಗೋಣ. ಫ್ರೆಂಡಿಗೂ ಅವಳಿಗೂ ಏನೋ ಸಂಬಂಧ? ಏನ್ ನಡೀತಿದ್ಯಾ ಹೇಳಲ್ಲ? ಇದಾ ವಿಷಯ. ಇದಿಲ್ದಲೆ ನಾನು ಯಾವ ಕೆಲ್ಸನೂ ಮಾಡಲ್ಲ, ಯಾವ ಕೆಲ್ಸನೂ ಹೇಳಲ್ಲ. ನಿನಗೆ ಎಷ್ಟು ಬೇಕು ಹೇಳೋ, ನಾನು ಕೊಡ್ತೀನಿ. ಅವ್ರಿಗಿಬ್ರು ತಂದು ನನಗೆ ಒಪ್ಪಿಸ್ ಅಷ್ಟೇ, ಆಯ್ತಾ? ಮೊದ್ಲೇ 5 ಲಕ್ಷ ಕೊಟ್ಟಿದ್ದೀರಾ, ನನಗೆ ಅಂತ ಸಪ್ರೇಟ್ ಆಗಿ 3 ಲಕ್ಷ ಕೊಟ್ಬಿಡಿ. ನೀವ್ ಹೇಳಿದ ಕೆಲಸ ಎಲ್ಲ ಮುಗಿಸ್ಕೊಡ್ತೀನಿ ನಾನು. ಆಯ್ತು, ಕೊಡ್ತೀನಿ. ಅವ್ರಿಬ್ರು ಮಧ್ಯೆ ಏನ್ ನಡೀತಿದೆ ಹೇಳು. ಲವ್ ಬಾಸ್, ಆ ದುಡ್ಡು ಏನಾರ ನನ್ನ ಕೈ ಸೇರ್ತು ಅಂದ್ರೆ ಅವ್ರಿಬ್ರು ಕರ್ಕೊಂಬಂದು ನಿನ್ನ ಹತ್ರ ಬಿಡ್ತೀನಿ ನಾನು. ನಿಮಗೆ ಗೊತ್ತಿಲ್ಲದೆ ಇರೋದು ಒಂದು ಸತ್ಯ ನಿಮ್ಮಿಂದ ಮುಚ್ಚಿಟ್ಟಿದ್ದೀನಿ. ಅದು ಇವತ್ತು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತಿಂದ 5 ದಿವಸದ ಹಿಂದೆ ಎಸ್ಸಲ್ಲಿ ಇವತ್ತಿಗೆ ಎಲ್ಲ ಎಕ್ಸಾಮ್ ಮುಗಿತು ಕಣ್ರ ನಮ್ದು. ಫೈನಲಿ ಕಾಲೇಜ್ ಸವಾಸ ಮುಗ್ದಾಯ್ತು. ಮಗ 100% ಒಂದು ಸಬ್ಜೆಕ್ಟ್ ಪಾಸ್ ಆಗಲ್ಲ, ಬೇಕಾದ್ರೆ ಬಂದಿತ್ತು. ಸೇಮ್ ಪಿಂಚ್.
ಇವ್ನಾಕೋ ತಲೆ ಕೆಡ್ಸ್ಕೊಂಡೇನೆ. ಮನುಷ್ಯ ನೀನು, ನಾನ್ ನೋಡಿದ್ರೆ ನಿಂದು ಡಿಕ್ಟೋರಿಯೇಟ್ ಕಾಪಿ ಇಳಿಸಿದೀನಿ, ಸ್ಪೇಸ್ ತುಂಬಿಸಿದೆ ಅಂತ ಹೇಳಿ. ನಾನು ಕ್ವಶನ್ ಬರ್ತೀನಿ ಕಣೋ, ಅದನ್ನೇ ನೋಡ್ಕೊಂಡ್ ಬರ್ದೆ ನೀನು. ಇಬ್ರು ದನಗಾವ್ರಲ್ಲಿ. ಸರಿ ಬಿಡ್ರಿ, ಆಗೋದೇನೋ ಆಗಾಯ್ತು, ಇನ್ನೇನ್ ಮಾಡಕ್ಕಾಗತ್ತೆ. ಇಲ್ಲೇ ಕಾಲೇಜ್ ಮುಂದೆನೋ ಇಲ್ಲ ಹಿಂದೇನೋ ಪಾನಿಪುರಿನೋ ಗೋಲ್ಗಪ್ಪನೋ ಓಪನ್ ಮಾಡ್ಕೋಣ. ಒಂದ್ ದಿವಸಕ್ಕೆ 1,000 ಅಂತೂ ಕಡಿಮೆ ಇಲ್ಲಪ್ಪ. ದಟ ಪಾನಿಪುರಿ ಅಂಗಡಿ ಹಾಕೋ ಬದಲು ಎಗ್ ರೈಸ್ ಅಂಗಡಿ ಹಾಕೋಣ, ಒಳ್ಳೆ ವ್ಯಾಪಾರ ಆಗುತ್ತೆ. ಇಬ್ರು ಒಳ್ಳೆ ಅನ್ಎಜುಕೇಟೆಡ್ ತರ ಮಾತಾಡ್ತಿದಿರಲ್ಲ. ಬರ್ರ, ನನಗೆ ಬಿಸ್ನೆಸ್ ಮೈಂಡ್ ಇದೆ, ನಾನು ಹೇಳ್ಕೊಡ್ತೀನಿ. 3 ಜನ ಸೇರಿ ಒಳ್ಳೆ ಬಿಸ್ನೆಸ್ ಮಾಡೋಣ. ಇಲ್ಲಿ ಪ್ಯಾಂಟ್ ಹುಡ್ಕೋದು 10 ರೂಪಾಯಿ ಸಿಗಲ್ಲ ನಿನ್ನ ಹತ್ರ. ನಿನ್ನ ಹತ್ರ ಬಿಸ್ನೆಸ್ ಐಡಿಯಾನಾ? ಏನೋ ಮಾತಾಡ್ತೀವಿ. ಹಲೋ ಬ್ರದರ್. ಏನ್ರ ಓದ್ತೀರಾ ನೀವೆಲ್ಲ? ಓದೋದ್ರ ಬಗ್ಗೆ ಎಲ್ಲ ಯಾಕೆ ಕೇಳ್ತೀರಾ ಸರ್? ಓಯ್, ಈ ಊರಲ್ಲಿ ನನಗೆ ಕೆಲಸ ಮಾಡಿಕೊಟ್ರೆ 3 ಲಕ್ಷ ಕೊಡ್ತೀನಿ. ಏನ್ ಕೆಲಸ ಸರ್? ಈ ಪ್ಲೇಸ್ ಎಲ್ಲ ಹೇಳಕ್ಕಾಗಲ್ಲ, ನಮ್ಮ ಮಠದ ಹತ್ರ ಕರ್ಕೊಬ. ನೋಡಿರ ಬಂದ್ರು. ಇದ್ಯಾಕೆ ಸರ್ ಈ ತರ ಜಾಗ ಕರ್ಕೊಂಡ್ ಬಂದಿದ್ದೀರಾ? ಅಂತ ವಿಷಯ ಏನಿದೆ ಮಾತಾಡೋದು ನಮ್ಮ ಹತ್ರ? ಅಂತ ವಿಷಯ ಏನಿಲ್ಲ, ಒಬ್ರಿಗೆ ಎತ್ಬೇಕು. ಓಯ್, 3 ಲಕ್ಷ ಬರತ್ತೆ. ತಲೆಗೆ 1 ಲಕ್ಷ ಅಂದ್ರು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಸರ್ ಒಂದು ನಿಮಿಷ, ನಾವು ಡಿಸ್ಕಸ್ ಮಾಡ್ಕೊಂಡು ಬರ್ತೀವಿ ಸರ್. ಯಾಕೋ ಇದು ಬೇಡ ಅನ್ಸಿದೆ ಕಣೋ, ಸರಿಯಾಗಲ್ಲ ಕಣೋ. ಸರಿಯಾಗ್ದಿರೋ ಕೆಲ್ಸದಲ್ಲಿ ಎಲ್ಲ ಸರಿಯಾಗೋದು. ಹೇಳ ಅವನಿಗೆ. ನನಗೆ ಯಾಕೆ ಅವ್ನು ಹೇಳ್ತಿರೋದೇ ಕರೆಕ್ಟ್ ಅನಿಸ್ತದೆ ಕಣ. ಸ್ವಲ್ಪ ಯೋಚನೆ ಮಾಡು ಮಗ. ಇವತ್ತು 3 ಲಕ್ಷ, ಅದನ್ನೇ ಸ್ವಲ್ಪ ಇದ್ ಮಾಡಿದ್ರೆ 3 ಕೋಟಿ. ಏನ್ರ ಮಾತಾಡ್ತಿದ್ದೀರಲ್ಲ, ನಮ್ ಜೀವನ ಪ್ರಶ್ನೆ ಕಣೋ, ಇಡೀ ಜೀವನನೇ ಹಾಳಾಗುತ್ತೆ ಕಣೋ. ಒಂದ್ಸಲ ಯೋಚನೆ ಮಾಡು ಮಗ, ನೀನು ಒಂದ್ಸಲ. ಬರಲಿ, ನಾನು ಇದಕ್ಕೆಲ್ಲ ಬರೋಣ. ಸ್ವಲ್ಪ ಅರ್ಥ ಮಾಡ್ಕೋ. ನೀನ್ ಇದೇ ತರ ಹೋಗ್ಬಿಟ್ರೆ ಮತ್ತೆ ಮುಂದೆ ನೀನ್ ಚಿಲ್ಲರೆ ಕೆಲ್ಸನೇ ಮಾಡ್ಬೇಕಾಗುತ್ತೆ. ಒಳ್ಳೆ ಕೆಲ್ಸ ಸಿಕ್ಕಿದೆ, ಮುಂದೆ ಲೈಫ್ ಸೆಟ್ಲ್ ಆಗುತ್ತೆ. ಯೋಚನೆ ಮಾಡು. ಲಾಸ್ಟ್ ಕಣೋ, ನೀನ್ ನಮ್ ಜೊತೆ ಬರೋದಿದ್ರೆ ಬಾ, ಇಲ್ಲಾಂದ್ರೆ ಹೋಗು, ನಾವಿಬ್ರು ಮಾಡ್ಕೊಂತೀವಿ. ಇನ್ನೂ ಟೈಮ್ ಇದೆ, ಯೋಚನೆ ಮಾಡ್ರೋ. ಸರಿ, ನೀನ್ ಹೋಗ್ತೀಯ ತಾನೆ, ಹೋಗ್ಬಿಡು ಸುಮ್ನೆ. ಅವತ್ತು ನಾನು ಬೇಡ ಅಂತಾನೆ ಹೋದೆ, ಬಟ್ ಮನೇಲಿರೋ ಪರಿಸ್ಥಿತಿಗೆ ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು. ಸೊ ಅದಕ್ಕೆ ಆ ಕೊಲೆ ಮಾಡಿದ್ವಿ. ಸಾರಿ ದೋಸ್ತ್, ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ.
ಏನೋ ಹೇಳ್ಬೇಕು ಅಂತ ಅಷ್ಟು ಅರ್ಜೆಂಟಾಗಿ ಫೋನ್ ಮಾಡಿಬಿಟ್ಟು ಏನು ಹೇಳ್ತಾನೆ ಇಲ್ಲ. ನಾನು ತುಂಬ ಯೋಚನೆ ಮಾಡಿ ಇಂಪಾರ್ಟೆಂಟ್ ಏನೋ ಹೇಳಬೇಕು ಅಂದ್ಕೊಂಡಿದ್ದೀನಿ. ಹೌದಾ? ಮತ್ತೇನಂತ ಹೇಳಿ ಬೇಗ. ಐ ಥಿಂಕ್ ಐ ಲವ್ ಯು. And I love you too. ನಿನ್ ಫ್ರೆಂಡ್ಸ್ ಎಲ್ಲ ಸತ್ತಿ ಒಂದೊಂದ್ ದಿಕ್ಕಲ್ಲಿ ಬಿದ್ದಿಯಾರೆ, ನೀನ್ ಇಲ್ಲಿ ಲವ್ ಮಾಡ್ಕೊಂಡು ಕೂತಿದ್ಯಲ್ಲೋ. ಅವ್ರು ಹೇಳ್ತಿರೋದು ನಿಜನೇನೋ? ಹೇಳು, ನಿಮ್ಮ ಅಣ್ಣ ಕೇಳ್ತಾನಲ್ಲ ಅಲ್ಲಿ, ಹೇಳು. ನನ್ಗೇನಾದ್ರೂ ಮಾಡ್ಕೊ, ಆದ್ರೆ ಅವಳ ಸುದ್ದಿಗೆ ಮಾತ್ರ ಬರಬೇಡ. ನೀನ್ ನಮ್ಮವ್ರ ಸುದ್ದಿಗೆ ಬಂದಿದ್ಯಾ ಅಂದ್ರೆ ನಾನ್ ನಿಮ್ಮವ್ರ ಸುದ್ದಿಗೆ ಬರ್ದೇ ಇರ್ತೀನಾ? ಮೇನ್ ವಿಕೆಟ್ ಹೋದ್ಮೇಲೆ ನೀನೇನಿಕೋ? ನಾವು ಪಾಯಿಂಟ್ ಮಾಡಿದ್ದೆಲ್ಲಿ, ನೀವು ಶೂಟ್ ಮಾಡಿದ್ದೆಲ್ಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಜೀವ ಹೋಗ್ತಿತ್ತು. ನನ್ ಗುರಿ ಮಿಸ್ ಆಗಿರೋದೇ ಲೈಫಲ್ಲಿ ಫಸ್ಟ್ ಟೈಮ್. ಇನ್ಮೇಲಿಂದ ಈ ದಂಡೆಗೆ ಯಾರು ಅಡ್ಡ ಬರಲ್ಲ. ಓಯ್ ತಗ್ದೆ, ಒಂದ್ ಕೆಲ್ಸ ಮುಗಿತು, ಒಳಗಾಕ್ರ.